ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ದೇಶ ಕಂಡಂಥ ಅಪ್ರತಿಮ ಅಜಾತಶತ್ರು, ಮದ್ದೂರಿನಲ್ಲಿ ಜನಿಸಿ ವಿದೇಶದವರೆಗೂ ರಾಜಕೀಯ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಂಥ ಏಕೈಕ ನಮ್ಮ ಮಂಡ್ಯದ ಹೆಮ್ಮೆಯ ಒಬ್ಬ ನಾಯಕ. ನಮ್ಮನ್ನು ಆಗಲಿ ಇವತ್ತು ಅಂತಿಮ ನಾವು ಅವರಿಗೆ ಕ್ರಿಯೆ ಮಾಡ್ತಕ್ಕಂಥ ಕ್ಷಣದಲ್ಲಿದ್ದೀವಿ. ಸೊ ನಿನ್ನೆ ಅಸೆಂಬ್ಲಿನಲ್ಲಿ ಕಂಡೋಲೆನ್ಸ್ ಸ್ವಾಮಿ ಅರ್ಜೆಂಟ್ ಮಾಡೋದು, ಇವತ್ತು ರಜಾ ಕೊಟ್ಟಿರೋದು, ರಾಜ್ಯದ ಎಲ್ಲ ಸರ್ಕಾರಿ ರಜಾ ಘೋಷಣೆ ಮಾಡೋದು ನಿಮಗೆ ಗೊತ್ತಿದೆ. ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಬೆಳಗ್ಗೆನೇ ಬಂದು ಇಲ್ಲಿ ನಾವು ಅವ್ರನ್ನ ದರ್ಶನ ಮಾಡಿದ ಮೇಲೆ ಸೋಮನಹಳ್ಳಿಗೆ ಹೋಗಿ ಜಿಲ್ಲಾ ಆಡಳಿತ ಮತ್ತು ಅಲ್ಲಿಯ ಶಾಸಕರು, ಅವರ ಕುಟುಂಬದ ಗುರುಚರಣು ಮತ್ತು ಇನ್ನಿತರ ಎಲ್ಲ ಅಭಿಮಾನಿಗಳು ಸೇರಿ ಏನು ಕಾಫಿ ಡೇ ಇದೆ ಅಲ್ಲಿ ಜಾಗವನ್ನು ಕುಟುಂಬದವರ ತೀರ್ಮಾನದಂತೆ ಉಪಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದರು. ಅದೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಹೊರಟ ತಕ್ಷಣವೇ ಕೆಂಗೇರಿಯಲ್ಲಿ ಒಂದು 5 ನಿಮಿಷ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಸೋಮನಹಳ್ಳಿ ನಾವು ಅಂತ್ಯಕ್ರಿಯೆ ಮಾಡುವಂಥ ಸ್ಥಳದಲ್ಲೇ ಸಾರ್ವಜನಿಕರ ಭೇಟಿಗೆ ಅವಕಾಶವನ್ನು ಮಾಡಲಾಗಿದೆ. ಉಪಮುಖ್ಯಮಂತ್ರಿಗಳು ಅವರ ಕುಟುಂಬದ ತೀರ್ಮಾನದಂತೆ ಅಲ್ಲಿ 3 ಗಂಟೆವರೆಗೂ ಸಾರ್ವಜನಿಕರ ಭೇಟಿಗಿರುತ್ತೆ. ನಂತರ 3 ರಿಂದ 4 ಗಂಟೆ ಒಳಗೆ ಅಂತಿಮ ಎಲ್ಲ ಥರದ ಪ್ರಕ್ರಿಯೆ ಸರ್ಕಾರದ ಗೌರವದೊಂದಿಗೆ ನಡೆಯುತ್ತೆ. ಅದನ್ನು ಅವ್ರ ಕುಟುಂಬದವ್ರ ತೀರ್ಮಾನ. ನಮಸ್ಕಾರ.